ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಇವತ್ತಿನ ಅಪ್ಡೇಟ್ ಏನು ಅಂತಂದ್ರೆ, ನಿನ್ನೆ ಮತ್ತು ಇವತ್ತು ಅಮೆರಿಕಗೆ ದೊಡ್ಡ ಪೆಟ್ಟು ಬಿದ್ದಿದೆ. 2 ಆಯಿಲ್ ಟ್ಯಾಂಕರ್ಗಳನ್ನ ಸಮುದ್ರದಲ್ಲಿ ಇರಾನ್ ಉಡಾಯಿಸಿ ಬಿಸಾಕಿದೆ. ಅದರ ಜೊತೆಗೆ ಇರಾಕ್ನಲ್ಲಿ ಇರಾಕ್ನಲ್ಲಿ ಬಂಡುಕೋರರ ಗುಂಪೊಂದು ಅಮೆರಿಕದ ಬಹುಮುಖ್ಯ ವಿಮಾನವನ್ನ ಹೊಡೆದು ಉರುಳಿಸಿದೆ. ಆಕಾಶದಲ್ಲಿ ಯುದ್ಧ ವಿಮಾನಗಳಿಗೆ ಆಯಿಲ್ ರೀಫಿಲ್ ಮಾಡುವಂತಹ ದೊಡ್ಡ ವಿಮಾನವನ್ನ ಹೊಡೆದು ಉರುಳಿಸಿದೆ ಅಂತ ಅದು ಕ್ಲೇಮ್ ಮಾಡ್ತಿದೆ. ಬಟ್ ಅಮೆರಿಕ ಹೇಳ್ತಿದೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಬಿದ್ದೋಯ್ತು, ಯಾರೂ ಹೊಡೆದಾಕಿಲ್ಲ ಅಂತ. ಅಮೆರಿಕ ಒಪ್ಕೊಳ್ಳಲ್ಲ, ಅದು ಇರುವಂತಹ ವಿಚಾರ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸೌದಿ ಅರೇಬಿಯಾದಲ್ಲಿ ಇರಾನ್ ನಡೆಸಿದ ದಾಳಿಯಲ್ಲಿ ಸೌದಿ ಅರೇಬಿಯಾದಲ್ಲಿದ್ದಂತಹ ಒಂದು ಅಮೆರಿಕದ ವಾಯುನೆಲೆಯಲ್ಲಿ ಗಂಭೀರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 19 ಅಮೆರಿಕ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ಸೌದಿ ಅರೇಬಿಯಾದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಜರ್ಮನಿಗೆ ಹಾರಿಸಿದ್ದಾರೆ. ಜರ್ಮನಿಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಏನು ಎಲ್ಲ ಘಟನೆಗಳ ವಿವರಗಳು ಮತ್ತು ಇದರ ಜೊತೆಗೆ ಅಮೆರಿಕ ಆರಂಭದಲ್ಲಿ ಮೊದಲನೇ ದಿನಾನೇ ಫೆಬ್ರವರಿ 28ನೇ ದಿನಾನೇ ಒಂದು ಹೀನಾಯ ಕೃತ್ಯ ಮಾಡಿತ್ತಲ್ಲ, ಒಂದು ಶಾಲೆಯ ಮೇಲೆ ಬಾಂಬ್ ಹಾಕಿದ್ದು, ಅದರ ಬಗ್ಗೆ ಒಂದಷ್ಟು ಅಪ್ಡೇಟ್ ಇದೆ. ಯಾವ ರೀತಿ ಎಷ್ಟು ನೀಚತನವನ್ನ ಆ ಬಾಂಬ್ ಹಾಕೋದಕ್ಕೆ ಅಮೆರಿಕ ಮಾಡ್ತು ಅನ್ನೋದನ್ನ ವಿವರಿಸುವಂತಹ ಒಂದು ಡೀಟೇಲ್ ಅನ್ನ ನಿಮಗೆ ಕೊಡ್ತೀನಿ. ಸೊ ಮೊದಲಿಗೆ ಆಯಿಲ್ ಟ್ಯಾಂಕರ್ಗಳು 2 ಇರಾನ್ ಹೊಡೆದು ಉರುಳಿಸಿರುವಂತಹ ವಿಡಿಯೋವನ್ನ ಇರಾನ್ ಪ್ರಕಟಿಸಿದೆ. ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದರ ಮಿಸೈಲ್ಗೆ 2 ಆಯಿಲ್ ಟ್ಯಾಂಕರ್ಗಳು ಧ್ವಂಸ ಆಗಿ ಹೋಗಿದ್ದಾವೆ ಸಮುದ್ರದಲ್ಲಿ. ಆ ಮೂಲಕ ಅಮೆರಿಕಾಗೆ ಎಲ್ಲಿದ್ರೂ ನಾವು ಹುಡುಕೊಂಡು ಬಂದು ಹೊಡಿತೀವಿ, ಈ ರೀಜನ್ ಅಲ್ಲಿ ಅಟ್ಲೀಸ್ಟು ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲಿದ್ರೂ ಹೊಡಿತೀವಿ ಮತ್ತು ಸಮುದ್ರದಲ್ಲಿ ಎಲ್ಲಿದ್ರೂ ಹೊಡಿತೀವಿ, ಗಲ್ಫ್ ಸಮುದ್ರದಲ್ಲಿ ಅನ್ನುವಂತಹ ಸ್ಪಷ್ಟ ಒಂದು ಮೆಸೇಜ್ ಅನ್ನ ಇರಾನ್ ಕೊಟ್ಟಂತಾಯಿತು. ಅದರ ವಿಡಿಯೋವನ್ನು ಬಿಡುಗಡೆ ಮಾಡಿ ಅದಕ್ಕೆ ಅನುಮಾನನೇ ಬರಬಾರ್ದು, ಯಾರು ಪ್ರಶ್ನೆ ಮಾಡಬಾರ್ದು, ನಿಜನಾ ಇರಾನ್ ಸುಳ್ಳು ಹೇಳ್ತಿದೆ, ಅದಕ್ಕೆ ಅವಕಾಶ ಇಲ್ಲದಂತೆ ವಿಡಿಯೋವನ್ನು ರಿಲೀಸ್ ಮಾಡ್ಕೊಂಡಿದೆ. ಅಲ್ಲಿಗೆ ಅದು ಆಲ್ಮೋಸ್ಟ್ ಅಲ್ಲ, ಕನ್ಫರ್ಮ್ಡ್ ನ್ಯೂಸ್. ಸೊ ಅದೊಂದು ದೊಡ್ಡ ಹಿನ್ನಡೆ ಅಮೆರಿಕಾಗಿದ್ರೆ, ದಿಢೀರಂತ ಇರಾಕ್ನಿಂದ ಒಂದು ಸುದ್ದಿ ಬಂತು. ಅಲ್ಲಿ KC-135 ಅನ್ನುವಂತಹ ಫ್ಲೈಟು, ದೊಡ್ಡ ಫ್ಲೈಟ್ ಅದು, ಅದರಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗಿ, ಏರ್ಕ್ರಾಫ್ಟ್ಗಳ ಪೆಟ್ರೋಲನ್ನ ಇಂಧನವನ್ನ ತುಂಬಿಸಿಕೊಂಡು ಹೋಗಿ ಆಕಾಶದಲ್ಲಿ ಫೈಟರ್ ಜೆಟ್ಗಳು ಹಾರಾಡ್ತಾ ಇರಬೇಕಾದ್ರೇನೆ ಫ್ಯೂಲ್ ರೀಫಿಲ್ಲಿಂಗ್ ಮಾಡುವಂತಹ ದೊಡ್ಡ ವಿಮಾನ ಅದು, ಪೆಟ್ರೋಲ್ ತುಂಬಿಸುವಂತಹ ವಿಮಾನ ಆಕಾಶದಲ್ಲಿ. ಅದನ್ನ ಹೊಡೆದು ಉರುಳಿಸಿದೀವಿ ಅಂತ ಇರಾಕ್ನಲ್ಲಿರುವಂತಹ ಒಂದು ಬಂಡುಕೋರರ ಗುಂಪು, ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನುವಂತಹ ಗುಂಪು, ಅದು ಪ್ರಕಟಣೆಯನ್ನ ಪ್ರಕಟಿಸಿದೆ. ಅಮೆರಿಕ ಇಲ್ಲ, ಇಂಥದ್ದೇನು ನಡೆದೇ ಇಲ್ಲ ಅಂತ ಹೇಳಿಲ್ಲ. ಹೌದು, KC-135 ವಿಮಾನ ಬಿದ್ದೋಗಿದೆ, ಬಟ್ ಅದು ಯಾರು ಹೊಡೆದು ಉರುಳಿಸಿದ್ದಲ್ಲ, ಟೆಕ್ನಿಕಲ್ ರೀಸನ್ಸ್ಗೆ ಅದು ಬಿದ್ದೋಯ್ತು ಅಂತ ಒಂದು ಕಡೆ ಹೇಳ್ಕೊಂಡ್ರೆ, ಇನ್ನೊಂದು ಕಡೆ ಕೆಲವರು ಅಮೆರಿಕದವರು ಹೇಳ್ತಿರುವಂತಹದ್ದು ಫ್ರೆಂಡ್ಲಿ ಫೈರ್ ಅಲ್ಲಿ ಆ ರೀತಿ ಆಯ್ತು. ಎರಡೂ ಕತೆಗಳು ಹೇಳ್ತಿದ್ದಾರೆ. ಬಟ್ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನುವಂತಹ ಒಂದು ಬಂಡುಕೋರರ ಗುಂಪು, ಅಮೆರಿಕ ವಿರೋಧಿ ಗುಂಪು ಹೇಳ್ತಾ ಇದೆ ನಾವು ಅದನ್ನ ಹೊಡೆದು ಉರುಳಿಸಿದೀವಿ ಅಂತ. ಆ ಮೂಲಕ ಇರಾನ್ನಲ್ಲಿಯೂ ಸಹ ಅಮೆರಿಕಾಗೆ ಸಮಸ್ಯೆಗಳು ಶುರುವಾದಂಗೆ ಕಾಣ್ತಾ ಇದೆ. ಸೊ ಇದಿಷ್ಟು ಅಲ್ಲಿ ನಡೆದಿರುವಂತಹ ಘಟನಾವಳಿಗಳು, ಏನು ಇರಾನ್ ಮತ್ತು ಇರಾಕ್ ಗಡಿಯಲ್ಲಿ ನಡೆದಿರುವಂತಹದ್ದು. ಇನ್ನು ಈ ಕಡೆ ಸೌದಿ ಅರೇಬಿಯಾಗೆ ಬಂದ್ರೆ, ಅಲ್ಲಿರುವಂತಹ ಒಂದು ವಾಯುನೆಲೆಯ ಮೇಲೆ ಇರಾನ್ ದಾಳಿ ಮಾಡಿದೆ, ಕ್ಷಿಪಣಿಗಳನ್ನು ಹಾಕಿದೆ, ಡ್ರೋನ್ಗಳನ್ನು ಹಾಕಿದೆ, ಸಫಲವಾಗಿ ಅವು ಹೋಗಿ ಅಲ್ಲಿ ಸ್ಫೋಟಗೊಂಡಿದ್ದಾವೆ. ಆ ಸ್ಫೋಟದಲ್ಲಿ 19 ಜನ ಅಮೆರಿಕ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾವ ಮಟ್ಟಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂದ್ರೆ, ಸೌದಿ ಅರೇಬಿಯಾದಲ್ಲಿ ಅವರಿಗೆ ಚಿಕಿತ್ಸೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಏರ್ ಲಿಫ್ಟ್ ಮಾಡಲಾಗಿದೆ. ಏರ್ ಲಿಫ್ಟ್ ಮಾಡಿ ಜರ್ಮನಿಗೆ ಸಾಗಿಸಿದ್ದಾರೆ, ಜರ್ಮನಿಯ ಆಸ್ಪತ್ರೆಗೆ ಸಾಗಿಸಿದ್ದಾರೆ. 19ರಲ್ಲಿ ಸುಮಾರು ಜನ ಜೀವ ಕಳ್ಕೊಳ್ತಾರೆ. ಬದುಕಿರುವವರು ಸಹ ಕೈ ಕಾಲು ಈ ಕಣ್ಣು ಏನೋ ಒಂದು ಕಳ್ಕೊಂಡೆ ಅಂಗವೈಕಲ್ಯಕ್ಕೆ ಒಳಗಾಗ್ತಾರೆ ಹೊರತು ಯಾರು ಸಹ ನಾರ್ಮಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಗಂಭೀರ ಗಾಯಗಳಾಗಿದೆ ಅಂತ ಸೌದಿ ಅರೇಬಿಯಾದಿಂದಲೇ ಕೆಲವು ಮೂಲಗಳು ವರದಿಗಳನ್ನು ಮಾಡ್ತಾ ಇದ್ದಾವೆ. ಹಾಗಾಗಿಯೇ ಇಲ್ಲಿ ಚಿಕಿತ್ಸೆ ಸಾಧ್ಯ ಇಲ್ಲ ಅಂತ ಅವರನ್ನ ಜರ್ಮನಿಗೆ ಶಿಫ್ಟ್ ಮಾಡಿದ್ದು. ಅಷ್ಟು ಗಂಭೀರವಾದಂತಹ ಸ್ಥಿತಿಯಲ್ಲಿ ಆ 19 ಜನ ಅಮೆರಿಕ ಸೈನಿಕರು ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಇದಿಷ್ಟು ಯುದ್ಧಕ್ಕೆ ಈಗಿನ ಸುದ್ದಿ. ಆದರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ
ಫೆಬ್ರವರಿ 28ನೇ ತಾರೀಕು ಮೊದಲ ದಿನದ ದಾಳಿಯಲ್ಲಿ ಈ ಅಮೆರಿಕ ಒಂದು ನೀಚ ಕೃತ್ಯವನ್ನು ಮಾಡಿತ್ತಲ್ಲ, ಒಂದು ಶಾಲೆ, ಸಣ್ಣ ಪುಟ್ಟ ಮಕ್ಕಳ ಶಾಲೆಯ ಮೇಲೆ ಬಾಂಬ್ ಹಾಕಿತ್ತಲ್ಲ, ಅದರ ಕುರಿತು ಒಂದಷ್ಟು ನೀಚಾತಿ ನೀಚತನ ಹೇಗಿದೆ ಅಮೆರಿಕಾಗೆ ಅನ್ನೋದನ್ನ ಪ್ರಸ್ತುತಪಡಿಸುವಂತಹ ಒಂದಷ್ಟು ಮಾಹಿತಿ ಬಂದಿದೆ. ಏನು ಅಂದ್ರೆ, ಮೊದಲನೇದಾಗಿ 13 ವರ್ಷ ಹಳೆಯ ಮ್ಯಾಪ್ ಅನ್ನು ಬಳಸ್ಕೊಂಡು ಅದನ್ನ AI ಫೀಡ್ ಮಾಡಿ, AI ಆ ಬಿಲ್ಡಿಂಗ್ ಅನ್ನ, ಆ ಮ್ಯಾಪ್ ಅನ್ನ ಪರಿಗಣನೆಗೆ ತೆಗೆದುಕೊಂಡು ಇದು IRGCಯ ನೇವಿ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿ ಟಾರ್ಗೆಟ್ಗಳ ಲಿಸ್ಟಲ್ಲಿ ಅದನ್ನು ಸೇರಿಸಿದೆ. ಅದೇ ಆಧಾರದ ಮೇಲೆ 13 ವರ್ಷಗಳ ಹಿಂದಿನ ಮ್ಯಾಪಿನ ಆಧಾರದ ಮೇಲೆ ಆ ಸ್ಕೂಲನ್ನು ನೇವಿ ಹೆಡ್ ಕ್ವಾರ್ಟರ್ಸ್ ಅನ್ಕೊಂಡು ಹಿಟ್ ಮಾಡಿದ್ದಾರೆ. ಹಿಟ್ ಮಾಡಿ ಏನು ಮಾಡಿದ್ದಾರೆ ಗೊತ್ತಾ? ನೀಚತನ. ಬ್ಲಾಸ್ಟ್ ಆಯಿತು, ಒಂದಷ್ಟು ಜನ ಮಕ್ಕಳು ಸತ್ತು ಹೋದ್ರು. 170 ಜನ ಸತ್ತಿರಲಿಲ್ಲ ಆಗ, ಕೆಲವು ಜನ ಸತ್ತಿದ್ರು, ಕೆಲವು ಮಕ್ಕಳು ಸತ್ತಿದ್ರು. ಆದರೆ ಅದು ರಕ್ಷಣಾ ಕಾರ್ಯ ನಡೀತಿರ್ಬೇಕಾದ್ರೆ ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ಬಾಂಬನ್ನು ಹಾಕಿದ್ರು ಅದೇ ಸ್ಕೂಲ್ ಮೇಲೆ, ಅದೇ ಸ್ಪಾಟ್ ಮೇಲೆ. ಆಗ ಹೆಚ್ಚಿನ ಸಾವು ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ರಕ್ಷಣೆಯಲ್ಲಿ ತೊಡಗಿಸ್ಕೊಂಡಿದ್ದಂತಹ ಸ್ಥಳೀಯ ಜನ, ಪೊಲೀಸರು, ಟೀಚರ್ಗಳು ಆಗ ಬಲಿಯಾದರು. ಒಟ್ಟಾರೆಯಾಗಿ 170ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 25ಕ್ಕೂ ಹೆಚ್ಚು ಟೀಚರ್ಗಳು, ಇನ್ನೂ ಒಂದಷ್ಟು ಜನ ನಾಗರಿಕರು ಸಹ ಅದರಲ್ಲಿ ಸಾವನ್ನಪ್ಪಿದ್ರು. ಇಷ್ಟು ಆಗಿದ್ದು ಅಮೆರಿಕದ ನೀಚತನ. ಅವರ ಯೋಗ್ಯತೆಗೆ ಒಂದು ಹೊಸ ಅಪ್ಡೇಟೆಡ್ ಮ್ಯಾಪ್ ಅನ್ನ AI ಫೀಡ್ ಮಾಡಲಿಲ್ಲ ಅವರು. ಆದರೆ ಅದಕ್ಕೆ ಪ್ರತಿಯಾಗಿ ಸುಳ್ಳು ಹೇಳ್ಕೊಂಡೇ ಬಂದ್ರು. ಇಲ್ಲಿವರೆಗೆ ಟ್ರಂಪ್ ಸುಳ್ಳು ಹೇಳ್ಕೊಂಡು ಬಂದ್ರು. ಅದು ಇರಾನ್ನ ಮಿಸ್ಫೈರ್, ಅವರೇ ಫೈರ್ ಮಾಡಿಕೊಂಡು ಆ ಮಕ್ಕಳು ಕೊಂದಿರುವಂಥದ್ದು, ಸತ್ತಿರುವಂಥದ್ದು, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ. ಬಟ್ ಇವತ್ತು ಅಮೆರಿಕದ ಸೆನೆಟರ್ ಒಬ್ಬ ಕ್ಷಮೆ ಕೇಳಿದ್ದಾನೆ. ನಮ್ಮ ಸೈನ್ಯದ ತಪ್ಪಿನಿಂದಾಗಿ 170ಕ್ಕೂ ಹೆಚ್ಚು ಮಕ್ಕಳು ಜೀವ ಬಿಟ್ಟಿದ್ದಾರೆ ಅಂತ ಕ್ಷಮೆ ಕೇಳಿದ್ದಾನೆ ಅಮೆರಿಕದ ಸಂಸದ. ಇನ್ನೇನ್ ಬೇಕು? ಆದರೆ ಟ್ರಂಪ್ ಕಡೆಯಿಂದ ಒಂದು ಪದ ಇಲ್ಲ. ನೆತನ್ಯಾಹು ಕಡೆಯಿಂದ ಅಂತೂ ನೀವು ನಿರೀಕ್ಷೆ ಮಾಡೋದೇ ಬೇಡ ಒಂದು ಪದನು. ಯಾಕಂದ್ರೆ ಅವನು ಮಕ್ಕಳನ್ನ ಕೊಲ್ಲೋದಕ್ಕೆ ಅಂತಾನೆ ಹುಟ್ಟಿರುವವನು. ಅವನು ಇಲ್ಲಿಯವರೆಗೆ 1 ಲಕ್ಷಕ್ಕೂ ಹೆಚ್ಚು ಮಕ್ಕಳನ್ನ ಕೊಂದಿರ್ತಾನೆ ಅವನು ಗಾಜಾದಲ್ಲಿ. ಹಾಗಾಗಿ ಆ ಕ್ರೂರಿಯಿಂದ ಯಾವ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಬಟ್ ಅಮೆರಿಕದ ಜನತೆ ಕಾಲರ್ ಹಿಡ್ಕೊಳ್ತಾರೆ ಅನ್ನೋ ಭಯಕ್ಕಾದರೂ ಟ್ರಂಪ್ ಇವತ್ತಲ್ಲದೆ ಹೋದರೆ ನಾಳೆ ಆದರೂ ಅದರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಇರಾನ್ ಕಡೆಯಿಂದ ಸುದ್ದಿಗಳು. ಇದೇ ರೀತಿ ಪ್ರತಿದಿನ ನಿಮಗೆ ಸುದ್ದಿಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದನ್ನು ಹೀಗೆ ಮುಂದುವರಿಸ್ತೀನಿ ಅಂತ ಹೇಳ್ತಾ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.